ನಮಸ್ತೆ. ಕವಚದ ಮುಂದಿನ ಭಾಗವನ್ನು ಅರಿಯುವಂತಹದ್ದು. ಇಲ್ಲಿ ಹೃದಯೇ ಲಲಿತಾದೇವಿ ಉದರೇ ಶೂಲಧಾರಿಣಿ ನಾಭೌ ಚ ಕಾಮಿನಿ ರಕ್ಷೇತ್ ಗುಹ್ಯಂ ಗುಹ್ಯೇಶ್ವರಿ ತಥ. ಲಲಿತಾದೇವಿಯು ಶೂಲಧಾರಿಣಿಯರು ಕ್ರಮವಾಗಿ ಹೃದಯದಲ್ಲಿ ಮತ್ತು ಉದರದಲ್ಲಿ ಇದ್ದುಕೊಂಡು ಅವನ್ನು ರಕ್ಷಣೆ ಮಾಡಲಿ, ಕಾಮಿನಿಯು ನಾಭಿಯಲ್ಲಿದ್ದು ಅದನ್ನು ರಕ್ಷಣೆ ಮಾಡಲಿ ಅನ್ನುವಂಥದ್ದು. ನಾಭಿ ಅಂದರೆ ಹೊಕ್ಕಳು, ಹಾಗೆ ಗುಹ್ಯೇಶ್ವರಿ ಗುಹ್ಯವನ್ನು ರಕ್ಷಣೆ ಮಾಡಲಿ. ಭೂತನಾ ಕಾಮಿಕಾ ಮೇಢ್ರಂಗ್ ಗುದೆ ಮಹಿಷವಾಹಿನಿ ಕಟ್ಯಾಂ ಭಗವತಿ ರಕ್ಷೆ ಜಾನುನಿ ವಿಂಧ್ಯವಾಸಿನಿ. ಪೂತನಿಯಾದ ಕಾಮಿಕಾದೇವಿ ಜನನೇಂದ್ರಿಯವನ್ನು, ಮಹಿಷವಾಹಿನಿಯು ಗುದವನ್ನು, ಭಗವತಿಯು ಸೊಂಟವನ್ನು, ವಿಂಧ್ಯವಾಸಿನಿಯು ಮೊಳಕಾಲುಗಳನ್ನು ರಕ್ಷಣೆ ಮಾಡಲಿ ಅನ್ನುವಂತಹದ್ದು. ಹಾಗೆ ಮುಂದೆ ಜಂಘೆ ಮಹಾಬಲ ರಕ್ಷೇತ್ ಸರ್ವಕಾಮಪ್ರದಾಯಿನಿ ಗುಲ್ಫಯೋರ್ನಾರಸಿಂಹೀ ಚ ಪಾದಪೃಷ್ಠೇತು ತೈಜಸಿ. ಸರ್ವಕಾಮಗಳನ್ನು ಕೊಡಬಲ್ಲ ಮಹಾಬಲಿಯು ಜಂಘಗಳನ್ನು ಮತ್ತು ನಾರಸಿಂಹಿ ಗುಲ್ಫಗಳನ್ನು, ತೈಜಸಿ ಪಾದಗಳ ಹಿಮ್ಮಡಿಗಳನ್ನು ರಕ್ಷಣೆ ಮಾಡಲಿ ಅಂತ ಹೇಳಿರುವಂಥದ್ದು. ಹಾಗಾಗಿ ನಮ್ಮ ದೇಹದ ಎಲ್ಲ ಭಾಗಗಳನ್ನು ದೇವಿಯು ರಕ್ಷಣೆ ಮಾಡ್ತಾ ನಮಗೆ ಅನುದಿನವೂ ಅನುಕ್ಷಣವೂ ಅವಳ ಕೃಪೆಯ ಆಶೀರ್ವಾದ ಯಾವಾಗಲೂ ಇರಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಸಪ್ತಶತಿಯನ್ನು ಅಧ್ಯಯನ ಮಾಡುವಂತಹದ್ದು. ಹಾಗಾಗಿ ಸಪ್ತಶತಿಯ ಈ ಅಧ್ಯಯನ ನಮಗೆ ಇಹ ಮತ್ತು ಪರಲೋಕದ ಒಂದು ನೆಮ್ಮದಿಗೆ ಬಹಳ ಒತ್ತು ಕೊಟ್ಟು ಮಾಡಿರುವಂತಹದ್ದು. ಋಷಿಗಳಿಂದ ಇದು ದರ್ಶಿಸಲ್ಪಟ್ಟಂತಹ ಮಾತುಗಳನ್ನು ನಾವು ಅರಿಯುವಂಥದ್ದು ನಮಗೆ ಬಹಳ ಹೆಮ್ಮೆ ಅನ್ನುವಂಥದ್ದು. ನಾವು ಎಲ್ಲ ಸಪ್ತಶತಿಯ ಈ ಎಲ್ಲ ಶ್ಲೋಕಗಳನ್ನು ಕಲಿತಾ ಹೋಗೋಣ. ಎಲ್ರಿಗೂ ಧನ್ಯವಾದಗಳು.